10 ನಿಮಿಷ ನಾವು ಸೈಲೆಂಟ್ ಆಗಿರ್ಬೇಕು. 10 ನಿಮಿಷ ನಾವು ಸೈಲೆಂಟ್ ಆಗಿರ್ಬೇಕು. ನಾವು ಬಂದಿರೋದು ಕೇವಲ ಘೋಷಣೆಗಳನ್ನು ಕೂಗೋದಕ್ಕಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟವನ್ನ ನಮ್ಮ ಸಮಸ್ಯೆ ಏನಂತ ಮನವರಿಕೆ ಮಾಡಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಸೈಲೆಂಟ್ ಆಗಿರ್ಬೇಕು. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ದಯವಿಟ್ಟು ಕೆಳಗೆ ಈ ವೇದಿಕೆ ಮುರಿದೋಗ್ತದೆ. ಪಟ್ಟಿ ಎತ್ತೋ ಜನ ಸಂಘವರಂದ್ರೆ ಹೊಟ್ಟೆಪಾಡಿಗೋಸ್ಕರ ಸಂಘ ಕಟ್ಟಿದ್ದಾರೆ ಅನ್ನೋದು ಸರ್ವಕಾಲಿಕವಾಗಿರ್ತಕ್ಕಂಥ ಅಪವಾದವನ್ನ ಈ ರಾಜ್ಯದಲ್ಲಿ ಹರಡಿಸ್ತಾ ಇದ್ದಾರೆ, ದೇಶದಲ್ಲಿ ಹರಡಿಸ್ತಾ ಇದ್ದಾರೆ. ಸಂಘವರಂದ್ರೆ ಯಾರು ಅಂತ ಇವತ್ತು ಹೇಳ್ಬೇಕಾಗಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಆಡ್ಬೇಕು. ನೀವೆಲ್ಲರ ಹಾಡು ಲಕ್ಷಾಂತರ ಧ್ವನಿಗಳಿದೆಯಲ್ಲ, ಆ ಧ್ವನಿಗಳು ಸರ್ಕಾರವನ್ನ ಗಡೆ 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 ನಡೆಸಬೇಕು. ಅದಕ್ಕೆ ಸೈಲೆಂಟ್ ಆಗಿರ್ಬೇಕು. ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ದಯವಿಟ್ಟು ಯಾರ್ಯಾರಿಗೆ ಹಸಿವಾಗ್ತದೋ ನೀರಾಗ್ತದೋ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಇದೆ, ಅದರ ಚಿಂತನೆ ಮಾಡಿ ಶಾಂತಿಯುತವಾಗಿ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ. ಓಕೆ, ಎಲ್ಲರೂ ಆಡ್ಬೇಕು. ನಾನು ಆಹಾ ಅಂದ್ರೆ ನೀವು ಓಹೋ ಅನ್ಬೇಕು, ನಾನು ಓಹೋ ಅಂದ್ರೆ ನೀವು ಆಹಾ ಅನ್ಬೇಕು. ನೋಡೋಣ, ನೀವು ಹೆಚ್ಚಿಗೆ ಆಡ್ತಾರೋ ನಾನು ಹೆಚ್ಚಿಗೆ ಆಡ್ತಾರೋ ನೋಡೋಣ. ಓಕೆ, ಆಹಾ ಬರ್ತಾ ಇಲ್ಲ. ಆಹಾ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರವನ್ನ ನುಡಿದಿದ್ದೇ ನಡೆದಿದ್ದು ನುಡಿದಿದ್ದೇ ನಡೆದಿದೆ ಅಂತ ಹೇಳ್ತಕ್ಕಂಥ ಮಹಾನ್ಯ ಸಿದ್ದರಾಮಯ್ಯನವರೇ, ಚಿತ್ರದುರ್ಗದಲ್ಲಿ ಒಳ ಮೀಸಲಾತಿಯನ್ನ 24 ಗಂಟೆಯಲ್ಲೇ ಜಾರಿ ಮಾಡ್ತು ಅಂತ ಹೇಳಿದ್ರಿ. 24 ಗಂಟೆ ಮುಗಿದು 24 ತಿಂಗಳು ಆಯ್ತು. ನಮ್ಮ ಚಿತ್ರದುರ್ಗದ ಪ್ರಣಾಳಿಕೆ ಸರ್ವೋಚ್ಚ ನ್ಯಾಯಾಲಯದ 2024 ಆಗಸ್ಟ್ 1ರ ತೀರ್ಪು ಏನಾಯ್ತಂಡು, ಆಗಸ್ಟ್ 1, 2024 ಸರ್ವೋಚ್ಚ ನ್ಯಾಯಾಲಯದ 7 ಜನರ ತೀರ್ಪು ಏನಾಯ್ತಂಡು. ಓಕೆ, ನುಡಿದಂತೆ ನಡೆದಿಲ್ಲ, ನಡೆದಿದ್ರೆ ಬಿಡೋದಿಲ್ಲ ಅನ್ಬೇಕು. ಓಕೆ, ನುಡಿದಂತೆ ನಡೆದಿಲ್ಲ, ನುಡಿದಂತೆ ನಡೆದಿಲ್ಲ, ನುಡಿದಂತೆ ನಡೆದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇದು ನಮ್ಮ ಚಾರ್ಜ್. ಇಲ್ಲಿ ಸೇರಿರ್ತಕ್ಕಂಥ ಸಮುದಾಯದ ಚಾರ್ಜ್. ಆಗಸ್ಟ್ 24ರಂದು ಆಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ 3 ತಿಂಗಳು ಜಾರಿ ಮಾಡಬೇಕಾಗಿತ್ತು. ಅಹಿಂದ, ಸಮಾಜವಾದಿ, ದಲಿತ ಅತ್ಯಂತ ಸಂವಿಧಾನವನ್ನು ಅಪ್ಪಿಕೊಂಡಿರ್ತಕ್ಕಂಥ ಸರ್ಕಾರ ನಮಗೂ ವ್ಯಕ್ತಿ ನಮ್ಮ ಬೆಂದಿರ್ತಕ್ಕಂಥ ಸಿದ್ದರಾಮಯ್ಯವರು ಎಲ್ಲೋದ್ರಿ ಅಂತ ಹೇಳ್ಬೇಕಾಗಿತ್ತು. ಅವರು ಮತ್ತೊಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕಾಗಿಲ್ಲ. ಒಂದೇ ಒಂದು ಕರೆಕ್ಷನ್, ಕ್ಯಾಬಿನೆಟ್ ಅಲ್ಲಿ ಬೆಳಗಾವಿ ಸನ್ನಿವೇಶದಲ್ಲಿ ಆಗಿರ್ತಕ್ಕಂಥ ಕಾಯ್ದೆಯನ್ನ, ಆ ಕಾಯ್ದೆಯನ್ನು ಅಂಗೀಕರಿಸಿರ್ತಕ್ಕಂಥ ರಾಜ್ಯಪಾಲರ ಅಂಕಿತವನ್ನ ಒಂದು ಸಾರಿ ಒಂದು ಕ್ಷಣ ಯೋಚನೆ ಮಾಡಿದ್ರೆ, ಮೊನ್ನೆ 56,000 ಹುದ್ದೆಗಳಲ್ಲಿ ನಾವು ಯಾರು ತುಂಬಂಗಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಣ್ಣ ಕರೆಕ್ಷನ್ ಆಗ್ಬೇಕಿದೆ. ಹೊರಜಂಡಮ್ ಅಂತಾರೆ ಅದಕ್ಕೆ, ಸಣ್ಣ ಕರೆಕ್ಷನ್ ಒಂದೇ ಕ್ಷಣ. ಒಳ ಮೀಸಲಾತಿರ್ಲಾರ್ದರೆ ABC ವರ್ಗೀಕರಿಸಿರ್ತಕ್ಕಂಥ ನಮ್ಮ ಕಾಯ್ದೆಯ ಪ್ರಕಾರ ಹುದ್ದೆಗಳನ್ನ ತುಂಬುತ್ತೀವಿ ಅನ್ನೋ ಸಣ್ಣ ಕೊರಜಂಡ ಆಗಬೇಕಾಗಿದೆ. ಇದಕ್ಕೆ 35 ಜನ ಸಚಿವರು, ಸಚಿವ ಸಂಪುಟ, ಸರ್ಕಾರ, ಎಡ ಬಲ ಸುಡುಗಾಡು ಚರ್ಚೆ ಬೇಕಾ? ಸಂವಿಧಾನವನ್ನ ನೀವು ಗೌರವಿಸಾಗಿದ್ರೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀವು ಗೌರವಿಸಾಗಿದ್ರೆ ಇದನ್ನು ಜಾರಿ ಮಾಡಬೇಕು. ಕೊನೆ ಮಾತು. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ 24 ತೀರ್ಪು ಕೊಟ್ಟಿದೆ ಅದಷ್ಟೇ ಅಲ್ಲ, ಸಂತೋಷ್ ಹೆಗಡೆ ಜಡ್ಜ್ಮೆಂಟ್ ಇದೆಯಲ್ಲ, EV ಚೆನ್ನಯ್ಯ ವರ್ಷ ಸಾಂದ್ರ ಪ್ರಕರಣದಲ್ಲಿ
3 ಜನ ಇದು ಒಳ ಮೀಸಲಾತಿ ವಿರೋಧ ಆಗಿದೆ, 2 ನಮ್ಗೆ ಸಪೋರ್ಟ್ ಮಾಡಿದ್ರು 2004ರಲ್ಲಿ. ಮತ್ತೆ 2020ರಲ್ಲಿ ಕೇಳಿ, 2024ರಲ್ಲಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ 5 ಜನರಲ್ಲಿ 4 ಜನ ನಮ್ಗೆ ಸಪೋರ್ಟ್ ಮಾಡಿದ್ರು, 5 ಜನರಲ್ಲಿ ಸಪೋರ್ಟ್ ಮಾಡಿದ್ರು. ಅದೇ ತರ ಸಂತೋಷ್ ಹೆಗಡೆ ಮತ್ತೆ ಅರುಣ್ ಮಿಶ್ರಾ ಅವರ ತೀರ್ಪು ಈಕ್ವಲ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ 7th ಬೆಂಚ್ ರೆಫರ್ ಮಾಡಿದ್ರು. 7th ಬೆಂಚ್ ಅಲ್ಲಿ 6 ಜನ ನಮ್ಮ ಪರವಾಗಿ 24 ಜನ ಮಾಡಿದ್ರು. 6, 5 ಮತ್ತೆ 2 ಎಷ್ಟಾಯ್ತು? 13 ಜನ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪು ಒಳ ಮೀಸಲಾತಿ. ಇದನ್ನ ಧಿಕ್ಕರಿಸಿದ್ರೆ ನಿಮ್ಮಂತ ದಿವಾಳಿಕೋರು ಯಾರಿಲ್ಲ. ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು ನಗುತ್ತಾನೆ ಒಳ ಮೀಸಲಾತಿ ಜಾರಿ ಮಾಡಲೇ ಮಾಡಿಕೊಂಡು ಮಂಗಳ ಬಂದಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಬೆಳಗಾವಿಯಲ್ಲಿ ನಮ್ಮ ಲಕ್ಷಾಂತರ ಜನ ಬಂದ್ರೆ ಬೆತ್ತದ ಏಟಿನ ಮೂಲಕ ನಮ್ಮನ್ನು ರಕ್ತಗಾಸಿಗೊಳಿಸಿದ್ರು. ಓಕೆ, ಅದಾದ ನಂತರ ಮತ್ತೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಾಲ, ಈಗ ಆಳ್ವಿಕೆ ಆದ ನಂತರ ಮೊದಲ 5 ವರ್ಷ ಇತ್ತು, ಈಗ 3 ವರ್ಷ ಇದೆಯಲ್ಲ, ಈಗ ಬಂದಿರ್ತಕ್ಕಂಥ ಸರ್ಕಾರ ಅವ್ರು ಹೇಳಿರ್ತಕ್ಕಂಥ ತೀರ್ಪಿನ ಪ್ರಕಾರ ಮತ್ತೆ ಜಾರಿ ಮಾಡ್ತಾ ಇಲ್ಲ. ಇದು ಅಕ್ಷರಶಃ ಅಪರಾಧ. ಅದಕ್ಕೆ A1 ಕಾಂಗ್ರೆಸ್ ಚಾರ್ಜ್ ಶೀಟ್ ಇದು. A1 ಒಳ ಮೀಸಲಾತಿಯನ್ನ ದ್ರೋಹ ಬಗೆದಿರ್ತಕ್ಕಂಥ A1 ಕಾಂಗ್ರೆಸ್, A2 ಬಿಜೆಪಿ, A3 JDS. ಯಾಕಂದ್ರೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ 2 ತಿಂಗಳಲ್ಲಿ ನಾನು ಮಾಡ್ತಿದ್ದಾಗ ಈ ಟೆಂಟ್ ಬಿಟ್ಟು ಹೋಗಿದ್ವಿ ಮಕ್ಕೊಂಬಿಟ್ಟು. ಬಿಜೆಪಿ ಸರ್ಕಾರ ಕೇಂದ್ರ ಕಳಿಸಿ ಕೈ ತೊಳ್ಕೊಳ್ತು. ಈಗ ಕಾನೂನಿನ ಮೂಲಕ ಏನೇನು ಸರ್ಕಸ್ ನಡೆದಿದೆ ನಾನು ಮಾತಾಡಂಗಿಲ್ಲ. ಈ ದೇಶದ ಸಂವಿಧಾನ ಗೆದ್ದಿದೆ, RSS ಅಲ್ಲ, ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ. ಈ ದೇಶದಲ್ಲಿ ಗೆದ್ದಿದ್ದು ಈ ದೇಶದ ಸಂವಿಧಾನ. ಒಳ ಮೀಸಲಾತಿ ಮಾದಿಗರಲ್ಲ, 101 ಜಾತಿಗಳಾಗ್ತು. 2009ರಲ್ಲಿ ತಮಿಳುನಾಡಲ್ಲಿ 9% ಮಾದಿಗರಿಗೆ ಕೊಟ್ರಲ್ಲ, ನಮಗಷ್ಟೇ ನಾವು ಕೇಳಿದ್ರೆ 6% ರಿಸರ್ವೇಶನ್ ನಮ್ಗೆ ಅವಾಗೇ ಸಿಗ್ತದೆ. ಸದಾಶಿವ ಹೇಳಿದ್ದು 6, ಪುಟ್ಟಸ್ವಾಮಿ ಹೇಳಿದ್ದ, ಮಾಧುಸ್ವಾಮಿ ಹೇಳಿದ್ದು 6, ನಾಗಮೋಹನ್ ದಾಸ್ ಹೇಳಿದ್ದ 6. ಎಲ್ಲರೂ 6 ಹೇಳಿದ್ರು ಕೂಡ ನಮ್ಮ ಅಣ್ಣ ತಮ್ಮಂದ್ರು 101 ಜನ ಇದ್ದಾರೆ, ಅಲೆಮಾರಿಗಳಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ಸಿಗಬೇಕು, ಛಲವಾದಿಗಳಿಗೂ ನ್ಯಾಯ ಸಿಗಬೇಕು, ಲಂಬಾಣಿಗಳಿಗೂ ನ್ಯಾಯ ಸಿಗಬೇಕು, ಬೋವಿಗಳಿಗೆ, ಬಂಜಾರಗಳಿಗೆ, ಬೀಗರಿಗೆ, ಅಣ್ಣ ತಮ್ಮರು ಅಷ್ಟೇ ಅಲ್ಲ ಬೀಗರಿಗೂ ನ್ಯಾಯ ಸಿಗಬೇಕಂತ ಒದರಿ 35 ವರ್ಷ ಆಗಿತ್ತು. ಅದಕ್ಕೋಸ್ಕರ ಮಾದಿಗರು ತಾಯಿ ತಂದವರು, ಮಾದಿಗರು ತ್ಯಾಗಜೀವಿಗಳು, ಮಾದಿಗರು ಇಡೀ ಎಲ್ಲಾ ಶೋಷಿತ ಸಮುದಾಯಗಳಿಗೆ ತಾಯಿ ಬೇರು. ಅದಕ್ಕೆ ರೋಡಿಗೆ ನಿಂತೀವಿ. ಮಾರ್ಚ್ 31 ನೀವು ಸಮರ್ಪಕವಾಗಿರ್ತಕ್ಕಂಥ ಜಾರಿ ಅನುಷ್ಠಾನದ ಬಗ್ಗೆ ನೀವು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಈ ಯುದ್ಧ ಇಲ್ಲಿಗೆ ನಿಲ್ಲಂಗಿಲ್ಲ ಅಂತ ಹೇಳ್ತಾ ಸೋಷಿಯಲ್ ಇಂಜಿನಿಯರ್